ಸಾಕಷ್ಟು ಜನ ಯುವಕ ಯುವತಿಯರು ನಮಗೆ ಕರೆ ಮಾಡಿ ಹೇಳಿದರು, ನೀವು ಕೊಟ್ಟ ಮಾರ್ಗದರ್ಶನದಿಂದ ನನ್ನ ಪ್ರೀತಿಯನ್ನು ಮರಳಿ ಪಡೆದಿದ್ದೇನೆ. ನೀವು ಹೇಳಿಕೊಟ್ಟ ತಂತ್ರದಿಂದ ನನ್ನ ಒಂದು ಭಾವನೆಗಳಿಗೆ ಒಂದು ಬೆಲೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಕಾರಣಕ್ಕಾದರೂ ನಿಮ್ಮ ಪ್ರೀತಿಯಿಂದ ದೂರವಾಗಿದ್ದರೆ, ಪ್ರೀತಿಯನ್ನು ಮರಳಿ ಪಡೆಯಬೇಕಾದರೆ ಕೆಲವು ತಂತ್ರಗಳನ್ನು ಶಿವಾನಂದ ಗುರುಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರುವ ಹಾಗೆ ಅನೇಕ ಜನ ಪ್ರಯತ್ನಪಟ್ಟು ಯಶಸ್ವಿಯೂ ಆಗಿದ್ದಾರೆ. ಆ ತಂತ್ರ ಯಾವುದು, ಅದನ್ನು ಹೇಗೆ ಮಾಡಬೇಕು, ಪ್ರೀತಿಯಲ್ಲಿ ನೀವೇನಾದರೂ ಮೋಸ ಹೋಗಿದ್ದರೆ ಈ ಒಂದು ಕ್ರಿಯೆಯನ್ನು ಮಾಡಿ ನೋಡಿ, ಖಂಡಿತವಾಗಿಯೂ ನಿಮ್ಮ ಪ್ರೀತಿಯನ್ನು ಮರಳಿ ಪಡೆಯಬಹುದು. ನಿಮ್ಮ ಒಂದು ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ. ಒಬ್ಬ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಟ್ಟು ಪ್ರೀತಿಸಿ ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೊರಟು ಹೋಗುತ್ತಿದ್ದರೆ, ದಾಂಪತ್ಯ ಜೀವನವೇ ಮುರಿದು ಹೋಗುವ ಸ್ಥಿತಿಗೆ ಬಂದಿದ್ದರೆ ಈ ಒಂದು ಸರಳ ತಂತ್ರ ನಿಮಗಾಗಿ. 3 ಹಸಿಮೆಣಸಿನಕಾಯಿಯನ್ನು ಹಳದಿ ದಾರದ ಜೊತೆಗೆ ಒಂದು ದೊಡ್ಡ ನಿಂಬೆಹಣ್ಣನ್ನು ತೆಗೆದು ಮಧ್ಯಭಾಗದಲ್ಲಿ ದಾರ ಸುತ್ತಿ ಬಿಗಿಯಾಗಿ ಗಂಟು ಹಾಕಿ ಕಟ್ಟಿಬಿಡಿ. ಈ ಗಂಟನ್ನು ಕಟ್ಟಿದ ನಂತರ ಅದರ ಮೇಲೆ ಒಂದು ಕರ್ಪೂರವನ್ನು ಹಚ್ಚಿದ ಬಳಿಕ ನಮ್ಮ ಪ್ರೀತಿ ಮರಳಿ ಸಿಗುವಂತೆ ಆಗಬೇಕು. ಆ ವ್ಯಕ್ತಿ ಹೆಸರನ್ನು 21 ಬಾರಿ ಹೇಳುತ್ತಾ ಮತ್ತೆ ಬಂದು ನಮ್ಮನ್ನು ಸೇರುವಂತೆ ಆಗಲಿ, ಅವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ಎಂದಿಗೂ ಅವರು ಹಿಂತಿರುಗಬಾರದು ಅಂತ ಹೇಳುತ್ತಾ ಆ ಒಂದು ನಿಂಬೆಹಣ್ಣನ್ನು 3 ಕೂಡುವ ರಸ್ತೆಯಲ್ಲಿ ಒಡೆದು ಹಾಕಿಬಿಡಿ. ಈ ತಂತ್ರವನ್ನು ಮಾಡುವಾಗ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ. ಯಾವುದೇ ಭಯ ಬೇಡ, ನಿಮ್ಮ ಪ್ರೀತಿ ನಿಮಗೆ ಮರಳಿ ಸಿಗುವ ಹಾಗೆ ಮಾಡುತ್ತಾರೆ.